ರಾಕ್ಷಸ ಜಲಂಧರ ಶಿವನ ಮಗ ಹೇಗಾದ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸಂಪೂರ್ಣವಾಗಿ ನೋಡಿ. ಶಿವ ಒಮ್ಮೆ ಗಣರೂಪವನ್ನು ತಾಳಿ ಕಾವಲು ಕಾಯ್ತಾ ಇರ್ತಾನೆ. ಆಗ ಇಂದ್ರ ಬರ್ತಾನೆ. ಒಳಗಡೆ ಬಿಡು, ನಾನು ಶಿವನನ್ನ ನೋಡಬೇಕು ಅಂತ ಕೇಳ್ತಾನೆ. ಆದರೆ ಗಣ ನಾನು ಬಿಡೋದಿಲ್ಲ, ನಾನು ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆದರೆ ಇಂದ್ರ ಕೇಳಬೇಕಲ್ವಾ, ದುರಹಂಕಾರಿ ಮೊದಲೇ. ಇಲ್ಲ, ನೀನು ಬಿಡಲೇಬೇಕು, ಅದು ಹೇಗೆ ನೀನು ಬಿಡಲು, ನಾನು ನೋಡೇ ಬಿಡ್ತೀನಿ ಅಂತ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಗಣರೂಪದಲ್ಲಿದ್ದಂಥ ಶಿವ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಗ ಯುದ್ಧವನ್ನ ಮಾಡಲಿಕ್ಕೆ ಇಂದ್ರ ಮುಂದಾಗ್ತಾನೆ. ಆದರೆ ಶಿವ ತನ್ನ ಸ್ವರೂಪವನ್ನು ತಕ್ಷಣಕ್ಕೆ ತಾಳಿ ಅವನ ಮೂರನೇ ಕಣ್ಣನ್ನ ಬಿಡ್ತಾನೆ, ಅವನನ್ನ ಸುಡೋದಕ್ಕೆ, ಇಂದ್ರನನ್ನ ಸುಡೋದಕ್ಕೆ. ಆದರೆ ಅಷ್ಟರಲ್ಲಿ ಬ್ರಹ್ಮ ಮತ್ತೆ ವಿಷ್ಣು ಪ್ರತ್ಯಕ್ಷ ಆಗಿ ಶಿವನನ್ನ ತಡೀತಾರೆ. ಶಿವ, ದಯವಿಟ್ಟು ನೀನು ಇಂದ್ರನನ್ನ ಸುಡಬೇಡ, ಪ್ರಪಂಚ ಎಲ್ಲ ಅಲ್ಲೋಲ ಕಲ್ಲ ಆಗುತ್ತೆ, ದಯವಿಟ್ಟು ಇಂದ್ರನನ್ನ ಉಳಿಸು ಅಂತ ಹೇಳ್ತಾನೆ. ಆಗ ಶಿವ ಹೇಳ್ತಾನೆ, ನಾನು ಮೂರನೇ ಕಣ್ಣನ್ನ ತೆರೆದಾಯ್ತು, ನನ್ನ ಮೂರನೇ ಕಣ್ಣಿಂದಂತಹ ಬಂದಂತಹ ಜ್ವಾಲೆಯನ್ನು ನಾನು ಎಲ್ಲಿ ಬಿಡ್ಲಿ, ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ನೀನು ಪಾತಾಳಕ್ಕೂ ಹಾಕ್ಬೇಡ, ಭೂಲೋಕಕ್ಕೂ ಹಾಕ್ಬೇಡ, ಆ ಜ್ವಾಲೆಯನ್ನ ಸಮುದ್ರ ಲೋಕಕ್ಕೆ ಹಾಕ್ಬಿಡು, ಸಮುದ್ರಕ್ಕೆ ಹಾಕ್ಬಿಡು ಅಂತ ಹೇಳ್ತಾನೆ. ಆಗ ಶಿವ ಆ ಜ್ವಾಲೆಯನ್ನ ಸಮುದ್ರಕ್ಕೆ ಎಸಿತಾನೆ. ಸಮುದ್ರದಲ್ಲಿ ಆ ಬೆಂಕಿಯನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಆಗ ಸಮುದ್ರ ದೇವ ಬಂದು, ಮಹಾದೇವ ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡು, ನನಗೆ ಆ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ, ನೀನು ಅದಕ್ಕೆ ಏನಾದರೂ ಬೇರೆ ರೂಪ ಕೊಡು ಅಂತ ಹೇಳ್ತಾನೆ. ಆಗ ಶಿವ ಏನು ಮಾಡ್ತಾನೆ, ಅದಕ್ಕೆ ಒಂದು ಶಿಶುವಿನ ರೂಪವನ್ನು ಕೊಡ್ತಾನೆ. ಶಿಶುವಿನ ರೂಪವನ್ನು ತಾಳಿದಂತಹ ವ್ಯಕ್ತಿನೇ, ಆ ಮಗುನೇ ಜಲಂಧರ. ಸೊ ಆ ಜಲಂಧರ ದೊಡ್ಡದಾಗಿ ಬೆಳೀತಾನೆ, ಒಬ್ಬ ರಾಕ್ಷಸ ಆಗ್ತಾನೆ. ಆದರೆ ಅವನು ಒಬ್ಬ ಬೃಂದ ಅನ್ನೋ ಆಕೆಯನ್ನ ಮದುವೆ ಆಗ್ತಾನೆ. ಬೃಂದ ಯಾರು ಅಂತ ನಿಮ್ಗೆ ಹೇಳ್ತೀನಿ. ಬೃಂದ ಮದುವೆ ಆದಮೇಲೆ ಅವಳು ತುಂಬಾ ಪತಿವ್ರತೆ, ಹಾಗಾಗಿ ಸಿಕ್ಕಾಬಟ್ಟೆ ಅವನಿಗೆ ಶಕ್ತಿ ಬರ್ತಾ ಇರುತ್ತೆ. ಅವಳು ಹೇಗೆ ಪೂಜೆ ಮಾಡ್ತಾ ಇರ್ತಾಳೆ ಶಿವನ್ನ, ಸೊ ಅವನು ಅಷ್ಟೇ ಶಕ್ತಿ ಹಾಕ್ತಾ ಹೋಗ್ತಾನೆ. ಸೊ ಆಗ ಪ್ರಪಂಚವನ್ನೆಲ್ಲ ಅಲ್ಲೋಲ ಕಲ್ಲೋಲ ನೋಡ್ತಾ ಇರ್ತಾನೆ. ಎಲ್ಲ ಕಡೆ ಯುದ್ಧ ಮತ್ತು ದೇವಲೋಕವನ್ನೆಲ್ಲ ಹಾಳು ಮಾಡ್ತಾ ಇರ್ತಾನೆ. ಆಗ ಎಲ್ಲರೂ ಬಂದು ಏನು ಮಾಡ್ತಾರೆ, ಶಿವ ದಯವಿಟ್ಟು ನೀನು ಅವನನ್ನು ಸೋಲ್ಸು ಅಂತ ಹೇಳ್ತಾನೆ. ಶಿವ ಹೇಳ್ತಾನೆ, ನನ್ನ ಕೈಲಿ ಆಗೋದಿಲ್ಲ, ಬಿಕಾಸ್ ನನ್ನನ್ನು ಹೊತ್ಕೊಂಡು ಹುಟ್ಟಿರೋಂಥ ಮಗು ಅದು, ಸೊ ಅವನನ್ನು ಕೊಲ್ಲುವಂತಹ ಶಕ್ತಿ ನನಗಿಲ್ಲ, ನನ್ನಷ್ಟೇ ಶಕ್ತಿ ಅವನಿಗೂ ಇದೆ, ಹಾಗಾಗಿ ನನ್ನಿಂದ ಸಾಧ್ಯ ಇಲ್ಲ ಅಂತಾನೆ. ಆದರೂ ಕೂಡ ದಯವಿಟ್ಟು ನೀನು ಪ್ರಯತ್ನ ಪಡು ಅಂತ ಹೇಳಿದಾಗ ಶಿವ ಹೋಗ್ತಾನೆ. ಶಿವ ಪ್ರಯತ್ನ ಪಡ್ತಾನೆ, ಶಿವನಿಗೆ ಸೋಲ್ಸೋದಕ್ಕೆ ಆಗೋದಿಲ್ಲ. ಆಮೇಲೆ ಬ್ರಹ್ಮದೇವ ಹೋಗ್ತಾನೆ. ಬ್ರಹ್ಮದೇವ ಹೋದರೂ ಕೂಡ ಸೋಲ್ಸೋದಕ್ಕೆ ಆಗಲ್ಲ. ಮತ್ತೆ ಎಲ್ಲರೂ ಹೋಗಿ ನಾರಾಯಣನನ್ನ ಕೇಳ್ಕೊಳ್ತಾರೆ. ನಾರಾಯಣನಿಗೆ ಹೋದಾಗ ನಾರಾಯಣ ಹೇಳ್ತಾನೆ, ನನ್ನಿಂದನೂ ಸಾಧ್ಯ ಇಲ್ಲ, ಶಿವನನ್ನು ಸೋಲ್ಸೋದಕ್ಕೆ ನನ್ನಿಂದ ಸಾಧ್ಯ ಆಗುತ್ತಾ ಅಂತ ಕೇಳ್ತಾನೆ. ಇಲ್ಲ, ನೀವು ದಯವಿಟ್ಟು ಪ್ರಯತ್ನ ಪಡಿ ಅಂತ. ಆಗ ಏನು ಮಾಡ್ತಾನೆ ನಾರಾಯಣ ಯುದ್ಧಕ್ಕೆ ಹೋಗ್ತಾನೆ. ನಾರಾಯಣನನ್ನು ನೋಡಿದಂತಹ ಜಲಂಧರ ಏನು ಮಾಡ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ. ಸಾಷ್ಟಾಂಗ ನಮಸ್ಕಾರ ಯಾಕೆ ಮಾಡ್ತಾ ಇದೆಯಪ್ಪ ಅಂತ ಅವ್ನಿಗೆ ಆಶ್ಚರ್ಯ ಆಗುತ್ತೆ ವಿಷ್ಣುಗೆ. ಸೊ ವಿಷ್ಣು ತುಂಬ ಆಶ್ಚರ್ಯ ಪಡ್ತಾನೆ. ಭಾವ ಅಂತ ಹೋಗಿ ಅವನ ಕಾಲಿಗೆ ಬಿದ್ದುಬಿಡ್ತಾನೆ. ನಾನು ಭಾವ ಹೇಗಾದೆ ಅಂತ ವಿಷ್ಣು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆಯನ್ನು ಜಲಂಧರನಿಗೆ ಕೇಳ್ತಾನೆ. ಜಲಂಧರ ಹೇಳ್ತಾನೆ, ಲಕ್ಷ್ಮಿ ಯಾರು? ಲಕ್ಷ್ಮಿ ನನ್ನ ಹೆಂಡತಿ ಅಂತ ವಿಷ್ಣು ಹೇಳ್ತಾನೆ. ಹಾಗಿದ್ರೆ ಲಕ್ಷ್ಮಿ ಎಲ್ಲಿಂದ ಹುಟ್ಟಿದ್ಲು? ಲಕ್ಷ್ಮಿ ಸಮುದ್ರದಿಂದ ಹುಟ್ಟಿದ್ಲು. ನಾನು ಎಲ್ಲಿಂದ ಹುಟ್ಟಿದೆ? ನಾನು ಕೂಡ ಸಮುದ್ರದಿಂದನೇ ಹುಟ್ಟಿದೆ. ಸೊ ಹಾಗಿದ್ರೆ ನನಗೆ ಲಕ್ಷ್ಮಿ ಏನಾಗಬೇಕು? ಲಕ್ಷ್ಮಿ ನಿಮಗೆ ಅಕ್ಕ ಆಗಬೇಕು. ಓ ಹೀಗಾ ಅಂತ ವಿಷ್ಣು ದೇವ ಕೇಳ್ಕೊತಾನೆ. ಹೌದು, ಹೀಗೆ ಬಾಬಾ ಬನ್ನಿ ಅಂತ ಅವನಿಗೆ ಉಪಚಾರ ಮಾಡಿ ಮನೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಬೃಂದಾಳನ್ನ ಕರೆದು, ನೋಡು ನನ್ನ ಭಾವ ಬಂದಿದ್ದಾರೆ, ನೀನು ನನ್ನ ಭಾವನನ್ನು ನೋಡ್ಕೋ ತುಂಬ ಚೆನ್ನಾಗಿ, ಶಿವನ ಜೊತೆಗೆ ನನ್ನ ಭಾವನ ಪೂಜೆಯನ್ನು ಕೂಡ ಮಾಡು ಅಂತ ಜಲಂಧರ ಬೃಂದಾಗೆ ಹೇಳ್ತಾನೆ. ಬೃಂದ ಆಯಿತು ಅಂತ ಹೇಳ್ತಾಳೆ. ಮತ್ತೆ ಲಕ್ಷ್ಮೀದೇವಿ ಅಲ್ಲಿ ನನ್ನ ವಿಷ್ಣು ಎಲ್ಲೋದ್ರು ಅಂತ ನೋಡಿ, ಸೊ ವಿಷ್ಣುವಿಗೆ ಉಪಚಾರ ಆಗ್ತಾ ಇರೋದನ್ನು ನೋಡಿ ಲಕ್ಷ್ಮೀದೇವಿ ಕೂಡ ಜಲಂಧರನ ಮನೆಗೆ ಬರ್ತಾಳೆ. ಆಗ ಅಕ್ಕ ನೀನು ಬಂದ್ಯಾ ಅಂತ ಜಲಂಧರ ಸಂಪೂರ್ಣವಾಗಿ ಖುಷಿಯಿಂದ ಆಕೆಯೂ ಕೂಡ ಉಪಚಾರ ಮಾಡ್ತಾನೆ. ಅದಾದಮೇಲೆ ಇವನು ಯುದ್ಧಕ್ಕೆ ಹೋಗ್ತಾನೆ. ಈಗ ವಿಷ್ಣು ಹತ್ರ ನಾರದ ಬರ್ತಾನೆ. ವಿಷ್ಣುದೇವ, ನಾರಾಯಣ ನೀನೇನು ಹೀಗೆ ಮಾಡ್ತಾ ಇದೀಯಾ, ಯುದ್ಧ ಮಾಡಿ ಅವನ್ನ ಸೋಲ್ಸು ಅಂತ ಹೇಳಿದ್ರೆ ನೀನು ಬಂದು ಇಲ್ಲಿ ಉಪಚಾರ ಮಾಡಿಸ್ಕೊತಾ ಇದೆಯಲ್ಲ ಅಂತ ಕೇಳ್ತಾನೆ. ಆಗ ನಾರಾಯಣ ಹೇಳ್ತಾನೆ, ನನ್ನಿಂದನೂ ಸೋಲ್ಸೋದಕ್ಕಾಗಲ್ಲ, ಅವನ ಶಕ್ತಿ ಇರೋದು ಬೃಂದಾಳಲ್ಲಿ. ಬೃಂದಾಳ ಪತಿವ್ರತೆಯ ರೂಪದಲ್ಲಿ ಇದೆ, ಅವಳ ಪತಿವ್ರತೆ ಭಂಗ ಆದರೆ ಮಾತ್ರ ನಾನು ಅವನನ್ನು ಸೋಲ್ಸೋದಕ್ಕೆ ಅಥವಾ ಬೇರೆ ಯಾರಾದರೂ ಸೋಲ್ಸೋದಕ್ಕೆ ಸಾಧ್ಯ ಅಂತ, ನಾನು ಅದಕ್ಕೆ ಉಪಾಯ ಮಾಡ್ತೀನಿ ಅಂತ ಹೇಳಿ ನಾರದರನ್ನು ಕಳಿಸ್ತಾನೆ. ಆಗ ಒಮ್ಮೆ ಜಲಂಧರ ಯುದ್ಧಕ್ಕೆ ಹೋದಾಗ ವಿಷ್ಣು ಜಲಂಧರನ ರೂಪವನ್ನು ತಾಳಿ ಬೃಂದಾವಳ ಹತ್ರ ಹೋಗ್ತಾನೆ. ಆಗ ಅವಳನ್ನು ಸ್ಪರ್ಶ ಮಾಡಿದಾಗ ಅವಳ ಪತಿವ್ರತೆತನ ಹೋಗ್ಬಿಡುತ್ತೆ. ಆಗ ಜಲಂಧರನನ್ನು ಎಲ್ಲ ದೇವತೆಗಳು ಕೂಡ ಸೇರಿ ವಧೆ ಮಾಡ್ತಾರೆ.
ಅದಾದ ಮೇಲೆ ಆ ಬೃಂದ ಶಾಪ ಕೊಡ್ತಾಳೆ, ನೀನು ನನಗೆ ಮೋಸ ಮಾಡಿ ನನ್ನ ಪತಿವ್ರತತೆಯನ್ನು ಹಾಳು ಮಾಡಿದ್ಯಾ, ನೀನು ಕಲ್ಲಾಗು ಅಂತ ಶಾಪ ಕೊಡ್ತಾಳೆ. ಮತ್ತು ಅದು ಕಲಿಯುಗದಲ್ಲಿ ಮುಂದೆ ಶ್ರೀನಿವಾಸನ ರೂಪದಲ್ಲಿ, ನಮಗೆ ಈಗ ವೆಂಕಟೇಶ್ವರ ರೂಪದಲ್ಲಿ ಕಲ್ಲಾಗಿರೋದು ತಿರುಪತಿಯಲ್ಲಿ ಎಲ್ರಿಗೂ ಗೊತ್ತೇ ಇದೆ. ಇನ್ನು ನಾರಾಯಣ ಹೇಳ್ತಾನೆ, ನೀನು ನನ್ನ ಪತ್ನಿ ಆಗಬೇಕಿತ್ತು, ನನ್ನ ಹಳೆ ಜನ್ಮದಲ್ಲಿ ನೀನು ಕೇಳ್ಕೊಂಡಿದ್ದೆ, ಹಾಗಾಗಿ ಈ ಜನ್ಮದಲ್ಲಿ ನಾನು ನಿನ್ನ ಪತ್ನಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಬೃಂದ ಒಪ್ಕೊಳ್ಳೋದಿಲ್ಲ. ನೀನು ಪತ್ನಿಯಾಗಿ ಸ್ವೀಕಾರ ಮಾಡಬೇಕು ಅಂದರೆ ನೀನು ಮುಂದೆಯಿಂದ ಬರಬೇಕಿತ್ತು, ಹಿಂದೆಯಿಂದ ಇದರ ರೀತಿ ಬಂದು ಬೆನ್ನಿಗೆ ಚೂರಿ ಹಾಕಬಾರ್ದಿತ್ತು ಅಂತ ಹೇಳಿ ತನ್ನನ್ನು ತಾನು ಆಹುತಿ ಮಾಡ್ಕೋತಾಳೆ, ತನ್ನನ್ನು ತಾನು ಸುಟ್ಟು ಭಸ್ಮ ಮಾಡ್ಕೋತಾಳೆ. ಆ ಭಸ್ಮವನ್ನು ತಗೊಂಡೋಗಿ ನಾರಾಯಣ ಏನು ಮಾಡ್ತಾನೆ ಅಂತ ಅಂದರೆ, ಒಂದು ಕಡೆ ಎಲ್ಲ ಕಡೆ ಚೆಲ್ಬಿಡಿ ಅಂತ ಹೇಳ್ತಾನೆ. ಆ ಚೆಲ್ಲಿದ ಮೇಲೆ ಆ ಚೆಲ್ಲಿದಂತಹ ಭಸ್ಮದಿಂದ ಹುಟ್ಟಿದಂತಹ ತುಳಸಿ ಗಿಡನೇ ತುಳಸಿ. ಸೊ ತುಳಸಿಯಾಗಿ ಅವಳು ಹುಡ್ತಾಳೆ. ಸೊ ಅವಳಿಗೆ ನಾಮಕರಣ ಮಾಡ್ತಾನೆ, ನೀನು ತುಳಸಿಯಾಗಿ ಇರು, ನನ್ನ ಪೂಜೆಯಲ್ಲಿ ಯಾವಾಗಲೂ ನೀನು ಸದಾ ನನ್ನ ಪೂಜೆಯಲ್ಲಿ ಇರಲೇಬೇಕು. ಸೊ ನಿನಗೂ ಕೂಡ ಪೂಜ್ಯ ಸ್ಥಾನ ಸಿಗುತ್ತೆ, ನೀನು ಪತಿವ್ರತೆಯಾಗಿ ಎಲ್ಲರ ಮನೆಯಲ್ಲೂ ಕೂಡ ನೀನು ಪೂಜಿಸುವಂಥಳಾಗು ಅಂತ ನಾರಾಯಣ ಅವಳಿಗೆ ವರ ಕೊಡ್ತಾನೆ. ಸೊ ಈ ಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಾರಾಯಣ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಬರೆಯಬೇಡಿ. ಥ್ಯಾಂಕ್ ಯು.